ಏನ್ ಚಿಂತೆ ಮಾಡತ್ತೀರಿ? ನಿದ್ದೆ ಬಂದಿಲ್ಲ? ಈ ಮನಿದ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತೆ. ಅಯ್ಯ ಅಲ್ರಿ, ನಮಗೇನ್ ಮಕ್ಳಿಲ್ಲ ಮರಿ ಇಲ್ಲ, ಈಗ ಇಷ್ಟು ಚಿಂತೆ ಮಾಡತ್ತೀರಿ, ಇನ್ನು ಮುಂದೆ ಹೆಂಗ? ಅಲ್ಲ, ನಾವಿಬ್ರು ಗಂಡ ಹೆಂಡತಿ ದುಡಿದು ಅವ್ರಿಬ್ರು ಕುಂತು ತಿನ್ನವ್ರು. ಹಿಂಗಾದ್ರೆ ನಮ್ಮ ಮುಂದಿನ ಜೀವನ ಹೆಂಗಂತ ದೊಡ್ಡ ಚಿಂತೆ ಆಗ್ಬಿಟ್ಟೈತೆ. ಹೌದ್ರಿ, ನಂಗೂ ಇದ ವಿಚಾರ ಆಗಿತ್ತು. ಈಗೇನ ನಾವಿಬ್ರ ಅದೀವಿ, ನಡೀತದ. ಮುಂದ ಮಕ್ಳು ಮರಿ ಅಂತ ಆದ್ರ ಹೌದು, ಎಜುಕೇಶನ್ ಹೆಂಗ, ನಾವು ಮನಿ ಕಟ್ಸೋದು ಯಾವಾಗ, ನಾವು ಶ್ರೀಮಂತರಾಗೋದು ಯಾವಾಗ? ಅದಕ್ಕೆ ನಾವೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟೇನ್ರಿ. ಏನದ? ನಾವಿಬ್ರು ಹುಬ್ಬಳ್ಳಿಗೆ ಹೋಗಿ ಮನಿ ಮಾಡ್ಕೊಂಡು ಆರಾಮ್ ಇದ್ಬಿಡೋಣ ಅಂತ. ಹುಚ್ಚಿದ್ದೇನೆ, ಶಾಣಕ್ಕಿದ್ದೀನಿ. ಹುಬ್ಬಳ್ಳಿಯಾಗ 8-10 ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ಇರ್ಬೇಕಾಕೈತಿ. ಸ್ವಂತ ಮನಿ ಹೊಲಾನ ಅವ್ರು ಹೆಣಕ್ ಬಡದ ನಾವು ಹುಬ್ಬಳ್ಳಿಯಾಗ ಮನಿ ಮಾಡಿದ್ರೆ ಗೋಳಾಡ್ಬೇಕಾಕೈತಿ. ಅವರು ಇಬ್ರು ಲಲ್ ಹೊಡಿತಾರೆ ಇಲ್ಲಿ. ಅದಕ್ಕೆ ಒಂದು ವಿಚಾರ ಮಾಡ್ಯಾನ. ಏನ್ ವಿಚಾರ ಮಾಡಿದಿ? ಹೇಳ್ರಿ, ಏನದು ಹೇಳ್ರಿ. ಈಗ ನಮ್ದು 4 ಎಕರೆ ಹೊಲ ಐತಿ. 2 ಎಕರೆ ಎರೆ ಭೂಮಿ ಐತಿ, 2 ಎಕರೆ ಕೆಂಪು ಮಡ್ಡಿ ಐತಿ. ಆಮೇಲೆ 4 ಗುಂಟೆ ಜಾಗದಾಗ 2 ಗುಂಟೆ ಮನೆ ಕಟ್ಟಿದ್ದ ಐತಿ. ಈಗ ಕಟ್ಟಿದ ಮನೆ ಇನ್ನು 2 ಗುಂಟೆ ಕುಲ್ಲ ಜಾಗ ಐತಿ. ಈಗ ಅದ್ರಾಗ ಒಂದು ಕೆಲಸ ಮಾಡೋಣ. ನಾವು 2 ಎಕರೆ ಎರೆ ಹೊಲ ತಗೋಣ, ಅಂದ್ರೆ ಚಂದಾಗಿ ಪೀಕ್ ಬರ್ತೈತಿ. ಆಮೇಲೆ ಇದ ಮನಿನ ನಾವು ತಗೊಂಡ್ಬಿಡೋಣ. ದನ ಕಟ್ಟು ಶೆಡ್ ಐತಲ್ಲ, ಅದನ್ನ ಅಣ್ಣ ಅಕ್ಕಿ ಬಿಟ್ಬಿಡೋಣ. ಆಮೇಲೆ ಇಬ್ರು ಚಂದಾಗಿ ದುಡುದ ಇದನ್ನೆಲ್ಲ ಮನಿ ಕೆಡವಿ ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಂಡು. ಕರೆಕ್ಟ್ ಹೇಳಿದ್ರಿ ನೋಡ್ರಿ, ಒಳ್ಳೆ ಐಡಿಯಾ ಐತಿ. ಏನ್ ಮಾಡ್ರಿ, ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ. ಬಿಡೋದು ಬಿಟ್ಟು ನಾಳೆ ಹಿರಾರಿ ಕುಡ್ಸೇ ಬಿಡ್ರಿ. ಕುಡಿಸಿ ಅದನ್ನ ಇತ್ಯರ್ಥ ಮಾಡೇ ಬಿಡೋಣ ಅಂತ. ಅಲ್ಲ ಮಂಜು, ಎಲ್ಲ ಸರಿ, ನಾವಿಬ್ರು ಬೇರೆ ಆಗೋದು ನಿಮ್ಮ ಅಪ್ಪ ಅವ್ವ ಏನಾರ ಅಂತಾರ ಮತ್ತ. ಯಾಕಂದ್ರ ನೀನು ಅತ್ತೆಮ್ಮ ಒಂದ ಹೊಟ್ಟೆಗೆ ಹುಟ್ಟದ ಅಕ್ಕ ತಂಗಿ, ಅದಕ್ಕೆ ಹೇಳಿದ. ನೀವ್ ಅದೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಸಣ್ಣಕ್ಕಿದ್ದಾಗಿಂದ್ರು ನಾ ಯಾರ ಮಾತು ಕೇಳಿಲ್ಲ, ನನಗೆ ಅಂದಿದ್ದ ಮಾಡೀನಿ. ಈಗಾದ್ರೂ ಅಷ್ಟ ಆಕಿನ ಜೀವನ ಆಕಿಗೆ, ನನ್ ಜೀವನ ನಂಗ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಓ ಹೌದಾ? ಹಂಗಂದ್ರ ನಾಳೆ ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ. ಈಗ ಶಾಣೆ ಆದ್ರಿ ನೋಡ. ಹೌದಾ? ಮತ್ತ ಹೆಂಡತಿ ಮಾತು ಕೇಳಿಲ್ಲ ಅಂದ್ರೆ ಗಂಡನ್ ನಡೀತೈತನ? ಏನ್ರಿ ಇದು? ಇವ್ರು ಹಿಂಗ್ ಮಾತಾಡ್ಕತ್ತಾರ. ಗಂಗಾ, ನಮ್ಮ ತಮ್ಮನ ಮನಸ್ಸಿನಾಗ ಎಂತಾದ್ರು ಬರ್ತೈತಿ ಅಂತೇಳಿ ಕನಸು ಮನಸ್ಸಿನಾಗ ಎಣಿಸಿರ್ಲಿಲ್ಲ. ಅವನ ನೇರವಾಗಿ ನನ್ನ ಹತ್ರ ಬಂದು, ಅಣ್ಣ ಅಷ್ಟು ಆಸ್ತಿನ ನನಗೆ ಬಿಟ್ಕೊಡು, ನೀ ಎಲ್ಲರ ಹಾಳಾಗಿ ಹೇಳಿದ್ರು ಸಂತೋಷದಿಂದ ಅವಾಗ ಬಿಟ್ಟು ನಾವೆಲ್ಲರ ಹೊಡ್ತಿದ್ವಿ. ಅದನ್ನು ಬಿಟ್ಟು ಊರಾಗ ನಾನು ನೀರಾಗಿ ಕುಡಿಸಿ ಆಸ್ತಿ ಪಕ್ಕ ಮಾಡೋದಂದ್ರೆ ನಮ್ಮ ಮರ್ಯಾದೆ ಎಷ್ಟು ಕಳಿತೆ. ಬೇಸರ ಮಾಡ್ಕೋಬೇಡ್ರಿ. ದೇವ್ರ ಮನೆದಾಗ ಅದೇನ್ ಮಾಡ್ತಾನೋ ಅದು ಆಗ್ತದಿಲ್ಲ. ಯಾವತ್ತಿದ್ರು ಅನ್ಕೊಂಡು ಯಾರಾಗಬೇಕು, ಆದ್ರೆ ನಮ್ಮ ಮನೆಯಾಗ ಹಿಂಗಾಗತ್ತೆ ಅಂತ ನಾನು ತಿಳಿದ್ಬಿಟ್ರಿ. ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನನ್ನ ಜೋಡಿ ನಾನು ಅದೀನಿ, ನನ್ನ ಜೋಡಿ ನೀವು ಅದಿರಿ. ಇವ್ರು ನಮಗೆ ಮನೆಯಿಂದ ಹೊರಗಡೆ ಹಾಕೋದಕ್ಕಿಂತ ಮೊದಲು ನಾವು ಈ ಮನೆ ಬಿಟ್ಟು ಹೋಗ್ಬಿಡೋಣ. ನಡ್ರಿ. ಗಂಗಾ, ನೀವೊಬ್ಬ ಕೀರ್ತಿರ್ ಸಾಕು. ಎಲ್ಲರ ಹೋಗಿ ಬದುಕೋನು. ಜಗತ್ತು ಬಹಳ ವಿಶಾಲ ಐತಿ. ದರೋಡೆ ಮಾಡಿದ್ರೆ ತಪ್ಪಾಗತಿ, ಕಳು ಮಾಡಿದ್ರೆ ಏನು ಅನಿಸ್ತತಿ, ದುಡ್ಕೊಂಡ್ ತಿಂದ್ರೆ ಯಾರು ಇರಲ್ಲ.
ವಿಕ್ರಮ್ ಕೊಡೋದಿಲ್ಲ ಅಷ್ಟು ಸಾಕು ನನಗೆ, ಅಷ್ಟು ಸಾಕು. ಶರಣ್ರಿ, ಈ 2024ರಲ್ಲಿ ಕಂಡಪ್ಪ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ತಿಳಿಬೇಡ್ರು ಯಪ್ಪ. ಮಳೆ ಆಗುತ್ತೆ ಬೆಳೆ ಆಗುತ್ತೆ ಕಂಡ್ರಪ್ಪ ಶರಣ್ರಿ. ಅಹಂಕಾರಗಳು ದುರಂಕಾರಗಳು ದುರ್ಬುದ್ಧಿಗಳು ಹೆಚ್ಚಾಗಿದ್ದಾವೆ ಕಣ್ರು. ಕಾಲ ಕೆಟ್ಟಿಲ್ಲ ಕಣ್ರು, ದಿನಮಾನ ಕೆಟ್ಟಿಲ್ಲ ಕಂಡ್ರಪ್ಪ, ಫೀಸ್ಗಳು ಕೆಟ್ಟಿಲ್ಲ ಕಣ್ರು. ಆಚಾರ ವಿಚಾರ ಕೆಟ್ಟಿದೆ ಅಂತ ನಮ್ಮ ಅಜ್ಜರು ಸಾರಿದ್ದಾರೆ ಕಣ್ರಪ್ಪ ಶರಣ್ರಿ. ಮಶಾಣದಲ್ಲಿ ಮನೆ ಕಟ್ಟೋ ಕಾಲ ಬಂದೈತೆ. ನಾವು ಜಾಣ್ರು, ನನ್ನ ಮಕ್ಕಳು ಜಾಣ್ರು ಅನ್ನೋ ಕಾಲಿಜ್ಞಾನ ಬಂದೈತೆ ಕಣ್ರಪ್ಪ ಶರಣ್ರಿ. ಹಳ್ಳಿ ಮರದಲ್ಲಿ ರಕ್ತ ಸೋರ್ಬೇಕು, ಬೇವಿನ ಮರದಲ್ಲಿ ಹಾಲು ಸೋರ್ಬೇಕಂತ ನಮ್ಮ ಅಜ್ಜರು ಸಾರಿದ್ದಾರೆ ಕಣ್ರಪ್ಪ ಶರಣ್ರಿ. ಒಬ್ಬ ಗಂಡು ಮಗ ಇರೋಂತನ್ನ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟೋ ಕಡೆ ಒಂದು 100-200 ಕಿಲೋಮೀಟ್ರು ಕಳಿಸ್ಬೇಡಿ ಕಣ್ರಪ್ಪ. ಹೋಗುವಾಗ ಹುಲಿಯಾಗಿ ಹೋಗ್ತಾನಂತೆ, ಬರುವಾಗ ಎಣವಾಗಿ ಬರ್ತಾನಂತೆ ಕಣ್ರಪ್ಪ ಶರಣ್ರಿ. ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಿರ್ಬೇಕಂತೆ ಕಣ್ರಪ್ಪ ಶರಣ್ರಿ. ಅಹಂಕಾರಗಳು ದುರಂಕಾರಗಳು ದುರ್ಬುದ್ಧಿಗಳು ಹೆಚ್ಚಾಗಿದ್ದಾವೆ ಕಣ್ರಪ್ಪ ಶರಣ್ರಿ. ಹೇಳೋದು ಬಹಳ ಇದೆ, ಕೇಳುವರು ಯಾರು ಇಲ್ಲ. ಮನೆಯಿಂದ ಆಚೆಗೆ ಬಂದ್ರೆ ಕಾಲು ಮಣ್ಣಾಗುತ್ತೋ, ಕಾಲು ತೊಳೆಯೋದಕ್ಕೆ ಒಂದು ಚೋರಿಗೆ ನೀರು ಬೇಕಂತ ಮಂದಿ ಆಗೋದ್ರು ಕಣ್ರಪ್ಪ ಶರಣ್ರಿ. ಮೊದಲು ಎತ್ತ ತಾಯಿ ತಂದೆನ ಜೋಪಾನ ಮಾಡ್ರಪ್ಪ. ಎತ್ತ ತಾಯಿ ತಂದೆಗೆ ಮೊದಲು ಒಂದು ತನ್ನ ಹಾಕ್ರಪ್ಪ. ಎತ್ತ ತಾಯಿ ತಂದೆ ಪಾದ ಪೂಜೆ ಮಾಡೋ ಮಕ್ಳ ಅಂದ್ರೆ 3 ದಿನಕ್ಕೆ ಹೆಂಡತಿಗೆ ಪಾದ ಪೂಜೆ ಮಾಡೋ ಕಾಲ ಬಂದೈತೆ. ಮೊದಲು ಎತ್ತ ತಾಯಿ ತಂದೆನ ಜೋಪಾನ ಮಾಡ್ರಪ್ಪ. ಎತ್ತ ತಾಯಿ ತಂದೆಗೆ ಮೊದಲು ಒಂದು ತನ್ನ ಹಾಕ್ರಪ್ಪ. ಅವ್ರು ಸತ್ತಾಗ 10 ಮಂದಿಗೆ ಮರಿ ಕಡ್ದು ಊಟ ಹಾಕೋ ಬದಲು ಅವ್ರಿದ್ದಾಗ ಅವ್ರನ್ನ ಜೋಪಾನ ಮಾಡಿ ಅವ್ರಿಗೊತ್ತು ತನ್ನ ಹಾಕಿ ಅಂತ ನಮ್ಮ ಅಜ್ಜರು ಸಾರಿದ್ದಾರೆ ಕಣ್ರಪ್ಪ ಶರಣ್ರಿ. ಹೇಳೋದು ಬಹಳ ಇದೆ, ಕೇಳೋವರು ಯಾರು ಇಲ್ಲ ಕಣ್ರು. ಈ ಓಣಿಗೆ ಈ ಕಾಲಿಜ್ಞಾನ ಸಾಕು ಕಣ್ರಪ್ಪ. ಇದೇನೋ ಬಂದಿದಂತ ಸ್ವಾಮಿಗಳಿಗೆ ಒಂದ್ ದಾನ ಧರ್ಮ ಕೊಡ್ತಾರೋ, ಇಲ್ಲಾಂದ್ರೆ ನಾಸ್ತಿ ಅಂತ ಕಳಿಸ್ತಾರೋ ನೋಡೋಣ. ಓಂ ಕೊಡೇ ಕಲಜ. ಶಿವವಾಗಿ ಆ ಜಗದ್ಗುರು ಸಿದ್ದೇಶ್ವರ ಮಾವರೇ ಚಾ ತಗೋರಿ. ಅಕ್ಕ ನಿಮ್ಗೆ ಚಾ ಬೇಡ ರೀ. ರೀ ನಿನ್ನೆ ರಾತ್ರಿ ಮಾತಾಡಿದ್ವಲ್ಲ, ಏನ್ ಮಾಡಿದ್ರಿ? ಅಲ್ಲೇ ಹೋಗಿ ರೆಡಿ ಆಗ್ತೀನಿ. ಬೀರನ ಹೋಗಿ ಬರ್ರಿ, ಮಂದಿಗೆಲ್ಲ ಕುಡಿಸ್ಬೇಕು. ಪ್ರಕಾಶ, ಹಾಂ ಏನ್ ಜೋಡಿ ಸ್ವಲ್ಪ ಮಾತಾಡೋದಿತ್ತು. ಅರ್ಜೆಂಟ್ ಆಯ್ತು ಬಾ, ನಂಗೆ ಹೋಗೋಣ. ಒಂದು 5 ನಿಮಿಷ ಟೈಮ್ ಕೊಡು, ಮಾತಾಡ್ಬೇಕು. ಏನಪ್ಪ ಏನು? ಔಷಧ ಆಗಿಲ್ಲ ನೀವು? ಕೆಲಸ ಐತೆ ಅರ್ಜೆಂಟ್ ನಮ್ಗೆ. ಏನ್ ಕೆಲಸ? ಅದು ಬೇರೆ ಐತಲ್ಲ. ಇರ್ಲಿ, ಬೇರೆನೇ ಇರ್ಲಿ. ನಿನ್ನೆ ನೀವು ಮಾತಾಡೋದು ನಾವೆಲ್ಲ ಕೇಳಿಸ್ಕೊಂಡಿವಿ. ಈಗ ಇದುವರೆಗೂ ನಮ್ಮ ಅಜ್ಜ ನಮ್ಮ ಅಪ್ಪನ ಕಾಲದಿಂದ ಈ ಊರನ್ನವರು ನಮ್ಮ ಮಂತನಕ್ಕೆ ಹಿರಿಯ ಥರ ಹೇಳಿಲ್ಲ. ಬೇರೆಯವ್ರಿಗೆ ಹಿರಿಯ ಥರ ಮಾಡೋ ಮಂದಿ ನಾವು ಅಂತ ಮಂತನ. ಈ ಊರನ್ನವ್ರು ಕರೆಯುವುದು ತಲೆ ಮೇಲೆ ಮಾಸಾರದ ಹುಡುಗರು ತಾರಾಟುಗಳು ಮಾತಾಡೋದು ಬೇಡ. ಈಗ ನೀ ನನ್ನ ಮಾತು ಕೇಳಂಗಿಲ್ಲ ಅಂತ ನನಗೆ ಗೊತ್ತೈತಿ. ಆದ್ರೂ ಹೇಳತ್ತೀನಿ ಕೇಳ. ಆಸ್ತಿನಾಗ ನೀ ಏನಂತ ಗೊತ್ತಿಲ್ಲ, ನೀ ಬಿಟ್ಟಿದ್ದ ಮಾತು ಆದ್ರೆ ಬ್ಯಾರೆಯವರು ನಮ್ಮ ಮಂಚನ ಮಟ್ಟ ಬಂದು ಬುದ್ಧಿ ಹೇಳೋದು ಬೇಡ. ಚಲೋ, ನಾ ಕೇಳ್ಬೇಕಂತಿದ್ದನ್ನ ನೀನೇ ಹೇಳಕತ್ತಿದ್ದಿ. ಆದ್ರೆ ನಾನು ಕೇಳಿದ್ದಕ್ಕೆ ನೀನು ಹೇಳಿ ತಗೋಬೇಕಲ್ಲ. ಪ್ರಕಾಶ, ನನ್ನ ಹೆಂಡತಿ ಗುಣ ಎಂಥದ್ದು ಅಂತ ನೀನು ಇನ್ನೂ ತಿಳ್ಕೊಂಡಿಲ್ಲ. ನಾನೇ ಭಾಗ ಮಾಡೋ ಬಂದಾಗ ಆಕೆ ಅಂದ್ಲು, ಈ ಮನ್ಯಾಗ ಏನೇನು ಬೇಡ್ರಿ, ಒಂದು ಮುರುಕ್ ಸೂಜಿನೂ ಬೇಡ, ಹಂಗೆ ಹೋಗೋಣ ಅಂದ್ರು. ಅದಕ್ಕೆ ನಾ ಏನು ಹೇಳಕತ್ತೀನಿ ಅಂದ್ರೆ, ನಮ್ದು ಹಳೇದ ದನ ಕಟ್ಟು ಮನೆ ಐತಲ್ಲ, ಅದು ಒಂದು ನಮಗೆ ಕೊಟ್ಬಿಡು ಸಾಕು. ಯಾಕಂದ್ರೆ ನಮ್ಮಪ್ಪ ಅದೇ ಮನೆಯಾಗ ಜೀವ ಬಿಟ್ಟ. ನಾವೆಲ್ಲ ಅಲ್ಲೇ ಹುಟ್ಟೀವಿ, ಅಲ್ಲೇ ಬೆಳೆದೀವಿ. ಒಂದು ದನ ಕಟ್ಟು ಮನೆ ನಮಗೆ ಕೊಟ್ಬಿಡು ಸಾಕು.
ಎಲ್ಲ ಏನಂತ ಇನ್ನೂ ಏನಾಯ್ತ ಕೇಳು ಇನ್ನು ಹೇಳ್ತೀನಿ ಕೇಳ್ಬೇಕ ಹೆಂಗ ಇನ್ನೇನ್ ಹೆಂಗ್ರಿ ಅವರೆಲ್ಲ ಒಪ್ಕೊಂಡ್ರಲ್ಲ ನೀವು ಹ್ಞೂ ಅಂದ್ರಿ ಸಾಕು. ಆತು ತಗೋಣ ನಾನು ಹೆಂಡ್ತಿನ ಒಪ್ಕೊಂಡಾಳ ದನ ಕಟ್ಟು ಮನೆ ಹೋಗಲ್ಲ ಇದ್ದು ಬಿಡ್ರಿ ಆರಾಮ. ಆದ್ರೆ ಕಟ್ಟಿಗೆ ಅದಾವಲ್ಲಿ ಒಂದು 4 ಮಂದಿ ಆಳ ಹಚ್ಚಿ ಸ್ವಚ್ಛ ಮಾಡಿಸಿ ಕಟ್ಟಿಗೆ ನಾನು ತಕ್ಕೋತೇನೆ ಅಲ್ಲಿ ಆರಾಮಾಗಿ ಇದ್ದು ಬಿಡ್ರಿ. ಏನು ಬರಪ್ಪ ನಿನ್ನ ಕಟ್ಟಿಗೆ ನೀನು ತಕ್ಕೋ ನಾವಿಬ್ರು ಗಂಡ ಹೆಂಡತಿ ಸ್ವಚ್ಛ ಮಾಡ್ಕೊಂಡು ಹೆಂಗೆ ಇರ್ತೀವಿ. ಗಂಗಾ ಈ ಮನೆ ಋಣ ಮುಗಿತ ನಮ್ಮ ತಮ್ಮ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡಿರಿ ಹೋಗೋಣೇನ್ರಿ? ಗಂಗಾ ಹೋಗು. ಇವತ್ತ ಹೊಂಟ್ರಿ? ಮುಗಿದ್ಮೇಲೆ ಇವತ್ತು ಹೋದ್ರಿನು ನಾಳೆ ಹೋದ್ರಿನು ಎಲ್ಲ ಒಂದೇ ಅಲ್ಲ ತಂಗಿ. ನಿನ್ ಗಂಡನ ಚೆನ್ನಾಗಿ ನೋಡ್ಕೊ. ನನ್ನ ಗಂಡನ ಹೆಂಗ್ ನೋಡ್ಕೋಬೇಕಂತ ನಂಗೆ ಗೊತ್ತೈತಿ. ನೀನ್ ನೋಡ್ಕೊ ಹೋಗ.